ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸೊ ಸ್ಟೂಡೆಂಟ್ಸ್, ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂತಂದರೆ MCC ಕಡೆಯಿಂದ ಸೆಕೆಂಡ್ ರೌಂಡ್ ಶೆಡ್ಯೂಲನ್ನು ರಿವೈಸ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ವೋ ಈಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಮತ್ತೆ ಒಂದು ಚಾನ್ಸನ್ನು ಕೊಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ದ ನಂಬರ್ ಆಫ್ ಸೀಟ್ಸ್ ಆರ್ ಇನ್ಕ್ರೀಸಿಂಗ್. ಸೊ ಅರೌಂಡ್ 225 ಮೆಡಿಕಲ್ ಸೀಟ್ಸ್ ಆರ್ ಆ್ಯಡೆಡ್ ಇನ್ ದಿ ಸೆಕೆಂಡ್ ರೌಂಡ್. ಸೊ ಯಾವುದೆಲ್ಲ ಕಾಲೇಜಸಲ್ಲಿ ಯಾವ ಕ್ಯಾಟಗರಿಗೆ ಸೀಟ್ಸ್ ಆ್ಯಡ್ ಆಗಿದೆ ಅಂತ ಸಹ ಕೊಟ್ಟಿದ್ದಾರೆ. ಸೊ ನಾವು ಈ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ರಿವೈಸ್ಡ್ ಶೆಡ್ಯೂಲನ್ನು ನೋಡೋಣ. ಪ್ಲಸ್ ದ ನಂಬರ್ ಆಫ್ ಸೀಟ್ಸ್ ವಿಚ್ ಆರ್ ಆ್ಯಡೆಡ್ ಇನ್ ದ ಮೆಡಿಕಲ್ ಕಾಲೇಜಸ್ ಎಷ್ಟು ಅನ್ನೋದನ್ನ ಸಹ ನಾವು ನೋಡೋಣ. ಸೊ ಈ ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿ. It is for the information to all candidates that the competent authority has decided to extend the schedule for round 2 of UG Counselling 2024 and revise the schedule of further rounds to add new seats in the matrix of round 2. ಸೊ ಈಗ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡ್ ಆಗ್ತಾ ಇದೆ. ಯಾಕೆ ಅಂತಂದರೆ ನ್ಯೂ ಸೀಟ್ಸ್ ಆ್ಯಡ್ ಮಾಡ್ತಾ ಇದ್ದಾರೆ ಸೆಕೆಂಡ್ ರೌಂಡ್ಗೆ. ಅದಕ್ಕೆ ನಿಮಗೆ ಚಾನ್ಸ್ ಕೊಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡೋದಕ್ಕೆ. ರಿಜಿಸ್ಟ್ರೇಷನ್ ಫಾರ್ ರೌಂಡ್ 2 ಈಸ್ ಓಪನ್ಡ್ ಅಗೇನ್. ಸೊ ಮತ್ತೆ ಓಪನ್ ಆಗಿದೆ. ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ವೋ ಈಗ ಮಾಡ್ಕೊಳ್ಳಿ. ಸೊ ಡೀಟೇಲ್ ಶೆಡ್ಯೂಲನ್ನು ನೋಡೋಣ ಈಗ. ಸೊ ನೋಡಿ, ಇದು ಡೀಟೇಲ್ ಶೆಡ್ಯೂಲ್ ಆಫ್ ರೌಂಡ್ 2. ಸೊ ರೌಂಡ್ 2 ಡೀಟೇಲ್ ಶೆಡ್ಯೂಲ್ ನೋಡೋದಾದರೆ ರಿಜಿಸ್ಟ್ರೇಷನ್ ಪೇಮೆಂಟ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಫೆಸಿಲಿಟಿ ವಿಲ್ ಬಿ ಅವೈಲೇಬಲ್ ಫ್ರಮ್ 4 PM ಆಫ್ 13th September ಟು 16th September. ಸೊ ಇವತ್ತು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ. 16th ವರೆಗೂ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಪೇಮೆಂಟ್ ಫೆಸಿಲಿಟಿ ವಿಲ್ ಬಿ ಅವೈಲೇಬಲ್ ಅಪ್ ಟು 3 PM ಆಫ್ 16th September. ಸೊ 16th September ವರೆಗೂ ನೀವು ಫೀಸನ್ನು ಪೇ ಮಾಡ್ಕೋಬೋದು. ಅದಾದಮೇಲೆ ಚಾಯ್ಸ್ ಫಿಲ್ಲಿಂಗ್ ನೋಡಿ. ಚಾಯ್ಸ್ ಫಿಲ್ಲಿಂಗ್ ಬಂದ್ಬಿಟ್ಟು 6th September ಟು 16th September. ಸೊ 16th September ವರೆಗೂ ಚಾಯ್ಸ್ ಫಿಲ್ಲಿಂಗನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಚಾಯ್ಸ್ ಲಾಕಿಂಗ್ ವಿಲ್ ಬಿ ಅವೈಲೇಬಲ್ ಫ್ರಮ್ 4 PM ಆಫ್ 16th September. ಸೊ 16th September 4 PMಗೆ ಚಾಯ್ಸ್ ಲಾಕಿಂಗು ಅವೈಲೇಬಲ್ ಆಗಿರುತ್ತೆ ನಿಮಗೆ ಅಪ್ ಟು 11:55 PM ಆಫ್ 16th September. ಮತ್ತು ಅದಾದಮೇಲೆ ಪ್ರಾಸೆಸಿಂಗ್ ಆಫ್ ಸೀಟ್ ಅಲಾಟ್ಮೆಂಟ್ ಇರುತ್ತೆ. ಮತ್ತು ನಿಮಗೆ ರಿಸಲ್ಟನ್ನು 19th September ಅನೌನ್ಸ್ ಮಾಡ್ತಾರೆ. ರಿಪೋರ್ಟಿಂಗ್ ಆರ್ ಜಾಯ್ನಿಂಗ್ ಟು ದ ಕಾಲೇಜ್ ಬಂದ್ಬಿಟ್ಟು 20th to 27th ಆಫ್ September. ಸೊ 20ಯಿಂದ 27th ವರೆಗೂ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೋದು. ಸೊ ಇದು ಡೀಟೇಲ್ ಶೆಡ್ಯೂಲ್ ಆಗಿರುತ್ತೆ ಸೆಕೆಂಡ್ ರೌಂಡ್ದು. ಸೊ ಈಗ ಯಾವುದೆಲ್ಲ ಕಾಲೇಜಸಲ್ಲಿ ಸೀಟ್ ಆ್ಯಡ್ ಆಗಿದೆ ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಯಾವ ಸ್ಟೇಟಲ್ಲಿ ಆ್ಯಡ್ ಆಗಿದೆ ಅಂತ. ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಅಂತ ನೋಡೋದಾದರೆ ಗೌರ್ನಮೆಂಟ್ ಮೆಡಿಕಲ್ ಕಾಲೇಜ್ ಅನಂತಪುರಂ ಅಲ್ಲಿ ಕ್ಯಾಟಗರಿ ಸಹ ಕೊಟ್ಟಿದ್ದಾರೆ. ಸೊ ಬ್ರಾಂಚ್ ಬಂದ್ಬಿಟ್ಟು MBBS, ಕ್ಯಾಟಗರಿ EWS, PH ನೋ ಅಂತ ಇದೆ. ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸು ನೋ ಅಂತ ಇದೆ. ಸೊ ಎಸ್ ಅಂತ ಇದ್ದರೆ EWS ಕ್ಯಾಟಗರಿಯಲ್ಲಿ ಎಸ್ ಅಂತ ಅರ್ಥ. ಸೊ PH ಕ್ಯಾಟಗರಿ ಇನ್ಕ್ಲೂಡ್ ಆಗಿದೆ ಅಂತ. ಸೊ ಆಲ್ ಇಂಡಿಯಾ ಕೋಟಾದಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅಂತ ಸಹ ಕೊಟ್ಟಿದ್ದಾರೆ. ಸೊ ನೋಡಿ, 1 ಇದೆ. ಮತ್ತು OBCಯಲ್ಲಿ 3 ಸೀಟ್ಸ್ ಇದೆ. SC ಕ್ಯಾಟಗರಿಯಲ್ಲಿ 1 ಸೀಟ್ ಇದೆ. ಮತ್ತು UR ಕ್ಯಾಟಗರಿ, UR ಅಂದರೆ ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ 2 ಇದೆ. ಮತ್ತು UR ಕ್ಯಾಟಗರಿ PH ಅಂತ ಇದೆ ನೋಡಿ. ಸೊ ಅನ್ರಿಸರ್ವ್ಡ್ PH ಕ್ಯಾಂಡಿಡೇಟ್ಸ್ಗೆ 1 ಸೀಟು ಅವೈಲೇಬಲ್ ಇದೆ ಅಂತ. ಸೊ ಆಂಧ್ರ ಪ್ರದೇಶಲ್ಲಿ ಸೀಟ್ಸ್ ಆ್ಯಡ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿಹಾರ್. ಸೊ ಬಿಹಾರಲ್ಲಿ ಆ್ಯಡ್ ಆಗಿದೆ. ಮತ್ತು ಮಧ್ಯಪ್ರದೇಶ. ಸೊ ಮಧ್ಯಪ್ರದೇಶಲ್ಲಿ ಸಹ ಗೌರ್ನಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ಸ್ ಅವೈಲೇಬಲ್ ಆಗಿದೆ. ನೆಕ್ಸ್ಟು ರಾಜಸ್ಥಾನ್. ಸೊ ರಾಜಸ್ಥಾನ್ ಗೌರ್ನಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ ಸೀಟ್ಸ್ ಅವೈಲೇಬಲ್ ಇದೆ. ಮತ್ತು ತೆಲಂಗಾಣ ಮೆಡಿಕಲ್ ಕಾಲೇಜಸಲ್ಲಿದೆ. ಎಲ್ಲ ಗೌರ್ನಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ ಸೀಟ್ಸ್ ಅವೈಲೇಬಲ್ ಇದೆ ನಿಮಗೆ. ನೆಕ್ಸ್ಟು UP. ಸೊ ಉತ್ತರ ಪ್ರದೇಶಲ್ಲಿ ಆಟೋನಾಮಸ್ ಸ್ಟೇಟ್ ಮೆಡಿಕಲ್ ಕಾಲೇಜ್. ಸೊ ಅದರಲ್ಲಿ ಸಹ ಸೀಟ್ಸ್ ಅವೈಲೇಬಲ್ ಇದೆ. ಸೊ ಟೋಟಲ್ ನೋಡ್ಬೋದು ನೀವು ಇಲ್ಲಿ. ಗ್ರ್ಯಾಂಡ್ ಟೋಟಲ್ 225. ಸೊ 225 MBBS ಸೀಟ್ಸು ಇನ್ಕ್ಲೂಡ್ ಆಗ್ತಾ ಇದೆ ಸೆಕೆಂಡ್ ರೌಂಡಲ್ಲಿ. ಸೊ ಸ್ಟೂಡೆಂಟ್ಸ್, ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ನೀವು ಬೇರೆ ಸ್ಟೇಟಲ್ಲಿ ಹೋಗಿ MBBS ಮಾಡ್ತೀನಿ ಅಂತಂದರೆ ಸೊ ನೀವು ಈ ಕಾಲೇಜಸ್ಸನ್ನು ಬೇಕಾದರೆ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ರಿಜಿಸ್ಟ್ರೇಷನ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.